ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ಮುನ್ನಡೆಯಬೇಕೆಂದರೆ ಭಗವದ್ಗೀತೆಯ ಈ 4 ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಗುರಿಯತ್ತ ಸಾಗಬೇಕು. ಜೀವನದಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲು ನಮಗೆ ಕೆಲವೊಂದಷ್ಟು ಪ್ರೇರಣೆಗಳು ಬೇಕಾಗುತ್ತದೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರುವ ಅನೇಕ ಉಪದೇಶಗಳು ಇಂದಿನ ಯುವ ಜನತೆಗೆ ಮುನ್ನಡೆಯುವುದಕ್ಕೆ ಪ್ರೇರಣೆಯನ್ನು ನೀಡುತ್ತದೆ. ಭಗವದ್ಗೀತೆಯು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ನೀಡಿದ ಬೋಧನೆಗಳ ಸಂಗ್ರಹವಾಗಿದೆ. ಸಂಭಾಷಣೆಯ ರೂಪದಲ್ಲಿರುವ ಇದು ಜೀವನದ ಪ್ರತಿಯೊಂದು ಸಮಯದಲ್ಲೂ ನಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಗೀತೆಯ ಈ ಮೌಲ್ಯಗಳು ಮತ್ತು ತತ್ವಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ನಮ್ಮ ಜೀವನವನ್ನು ಸುಲಭವಾಗಿ ಮತ್ತು ಅರ್ಥಪೂರ್ಣಗೊಳಿಸಿಕೊಳ್ಳಬಹುದಾಗಿದೆ. ಭಗವದ್ಗೀತೆಯು ನಮ್ಮ ಜೀವನಕ್ಕೆ ಅಗತ್ಯವಿರುವ ಅನೇಕ ವಿಷಯಗಳನ್ನು ಹೇಳುತ್ತದೆ. ಉದಾಹರಣೆಗೆ, ಭಗವದ್ಗೀತೆಯು ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಲೇ ಇರಬೇಕು ಮತ್ತು ಫಲಿತಾಂಶಗಳ ಬಗ್ಗೆ ಚಿಂತಿಸಬಾರದು. ಎಲ್ಲವೂ ದೇವರ ಇಚ್ಛೆಯಂತೆಯೇ ನಡೆಯುತ್ತದೆ ಎಂದು ಹೇಳುತ್ತದೆ. ಭಗವದ್ಗೀತೆಯ ಈ ಮೌಲ್ಯಗಳನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳುವ ಮೂಲಕ ಜೀವನದಲ್ಲಿ ನಮಗೆ ಮಾರ್ಗದರ್ಶನ ದೊರೆಯುತ್ತದೆ. ನೀವು ನಿಮ್ಮ ವ್ಯಕ್ತಿತ್ವವನ್ನು ಇದರಿಂದ ಸುಧಾರಿಸಿಕೊಳ್ಳಬಹುದು. ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಿಕೊಳ್ಳಬಹುದು. ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನು ವಿಚಲಿತನಾದಾಗ ಕೃಷ್ಣ ಪರಮಾತ್ಮನು ಅವನಿಗೆ ಭಗವದ್ಗೀತೆಯ ಉಪದೇಶಗಳನ್ನು ಬೋಧಿಸಿದನು. ಅದನ್ನು ಕೇಳಿದ ನಂತರವೇ ಅರ್ಜುನನು ತನ್ನ ಗುರಿಯತ್ತ ಮುನ್ನಡೆದನು. ಭಗವದ್ಗೀತೆಯಲ್ಲಿ ಈ 4 ಮೌಲ್ಯಗಳು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ನಿಮಗೆ ಸಹಾಯವನ್ನು ಮಾಡುತ್ತದೆ. 1ನೇಯದು, ಇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಬೇಕು. ಶ್ರೀಕೃಷ್ಣ ಪರಮಾತ್ಮನು ಮನಸ್ಸೇ ಮನುಷ್ಯನ ದೊಡ್ಡ ಸ್ನೇಹಿತ ಹಾಗೂ ಶತ್ರು ಎಂದು ಹೇಳಿದ್ದಾನೆ. ಜೀವನದ ಯಶಸ್ಸಿಗೆ ಮನಸ್ಸಿನ ಶಾಂತಿ ಅತಿ ಮುಖ್ಯ. ಆದ್ದರಿಂದಲೇ ನಮ್ಮ ಆಸೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳದೇ ಇದ್ದರೆ ಅದು ನಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಮನಸ್ಸನ್ನ ಗೆಲ್ಲುವುದು ಬಹಳ ಮುಖ್ಯವಾಗಿದೆ. ಮನಸ್ಸನ್ನು ಶಾಂತಗೊಳಿಸುವ ಮೂಲಕ ನಾವು ಜೀವನದ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು 2ನೇಯದಾಗಿ, ನಿರಂತರವಾದ ಅಭ್ಯಾಸ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿರಂತರವಾದ ಅಭ್ಯಾಸವನ್ನ ಹೊಂದಿದ್ದರೆ ಅದು ತುಂಬಾ ಒಳ್ಳೆಯದು. ಏಕೆಂದರೆ ನಿರಂತರವಾದಂತಹ ಅಭ್ಯಾಸವು ಯಶಸ್ಸಿನ ಕೀಲಿಕೈ ಆಗಿದೆ ಎಂದು ಭಗವಂತ ಹೇಳುತ್ತಾನೆ. ನಿರಂತರವಾದ ಅಭ್ಯಾಸವು ಮನುಷ್ಯನ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಹಾಗೆ ಆತ್ಮವಿಶ್ವಾಸ ಹೆಚ್ಚಿಸುವುದು ಅಲ್ಲದೆ ಹೊಸ ಕೌಶಲ್ಯಗಳನ್ನು ಸಹ ಅಭಿವೃದ್ಧಿಪಡಿಸುತ್ತದೆ. ಭಗವದ್ಗೀತೆಯ ಪ್ರಕಾರ ಜೀವನವನ್ನು ಸುಲಭಗೊಳಿಸಲು ನಿಯಮಿತ ಅಭ್ಯಾಸ ಅಗತ್ಯ. ಅದರಿಂದ ಮನಸ್ಸು ಕೇಂದ್ರೀಕೃತವಾಗುತ್ತದೆ. ಆಗ ವ್ಯಕ್ತಿಯು ಗುರಿಗಳನ್ನು ಸುಲಭವಾಗಿ ತಲುಪಿ ಯಶಸ್ವಿಯಾಗಬಹುದಾಗಿದೆ. ಇನ್ನು 3ನೇಯದಾಗಿ, ಕೆಲಸ ಮಾಡಬೇಕು. ಭಗವದ್ಗೀತೆಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕರ್ಮ ಅಂದರೆ ಕೆಲಸದ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು. ಫಲಿತಾಂಶಗಳ ಬಯಕೆಯನ್ನ ಇಟ್ಟುಕೊಳ್ಳಬಾರದು. ಅದು ಮನಸ್ಸನ್ನು ಸದಾಕಾಲ ವಿಚಲಿತಗೊಳಿಸುತ್ತದೆ. ಆದ್ದರಿಂದಲೇ ನಾವು ನಮ್ಮ ಕೆಲಸವನ್ನು ಮಾಡುತ್ತಲೇ ಇರಬೇಕು ಮತ್ತು ಪರಿಣಾಮಗಳ ಬಗ್ಗೆ ಚಿಂತಿಸಬಾರದು. ಕೃಷ್ಣ ಪರಮಾತ್ಮನ ಪ್ರಕಾರ ದೇವರು ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುತ್ತಾನೆ. ಆದ್ದರಿಂದಲೇ ಫಲಿತಾಂಶದ ಬಗ್ಗೆ ಎಂದಿಗೂ ಚಿಂತಿಸಬಾರದು. ಏಕೆಂದರೆ ಕೆಲಸ ಮಾಡುವ ಮೊದಲೇ ಫಲಿತಾಂಶವನ್ನು ನಿರೀಕ್ಷಿಸುವುದರಿಂದ ಮನಸ್ಸು ಗೊಂದಲಮಯವಾಗುತ್ತದೆ. ಇನ್ನು 4ನೇಯದಾಗಿ, ಆತ್ಮಾವಲೋಕನ ಅತ್ಯಗತ್ಯ.
ಭಗವದ್ಗೀತೆಯ ಪ್ರಕಾರ ಆತ್ಮಾವಲೋಕನ ಮಾಡಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಪ್ರತಿಯೊಬ್ಬರೂ ಕೂಡ ಕಾಲಕಾಲಕ್ಕೆ ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಳುತ್ತಲೇ ಇರಬೇಕು. ಹಾಗೆ ಮಾಡುವುದರಿಂದ ವ್ಯಕ್ತಿಯು ತನ್ನಲ್ಲಿರುವ ಕೊರತೆಗಳನ್ನು ಗುರುತಿಸಬಹುದು ಮತ್ತು ಅವುಗಳನ್ನು ಸುಧಾರಿಸಿಕೊಳ್ಳಬಹುದು. ಇದು ಯಶಸ್ಸಿನ ಹಾದಿಯನ್ನು ಸುಲಭಗೊಳಿಸುತ್ತದೆ. ಈ ಜಗತ್ತು ಸದಾಕಾಲ ಅವಶ್ಯಕತೆಗಳ ನಿಯಮದಿಂದಲೇ ನಡೆಯುತ್ತದೆ ಎನ್ನುವುದನ್ನು ಮರೆಯಬಾರದು. ಹೇಗೆ ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಸಂಬಂಧಗಳ ಕೊಂಡಿ ಕಳಚಿ ಹೋಗಬಾರದೆಂಬ ಭಾವನೆಯಿಂದ ಮನಸ್ಸಿಗೆ ಎಷ್ಟೇ ನೋವಾದರೂ ತಿಳಿಯದ ಹಾಗೆ ಎಲ್ಲವನ್ನೂ ಸಹಿಸಿಕೊಂಡು ಬದುಕಲೇಬೇಕು. ಇದೇ ವಿಧಿಯ ನಿಯಮವಾಗಿದೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ. ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ. ಅಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ನಾನು ಬದುಕುತ್ತೇನೆ ಎಂದರೆ ಅದಕ್ಕೆ ಅರ್ಥವಿಲ್ಲ. ಹಾಗಾಗಿ ನೀವು ಯಾವಾಗಲೂ ನಿಮ್ಮಿಷ್ಟದ ಪ್ರಕಾರವೇ ಇರಿ. ಒಂದು ಬಾರಿ ಅರ್ಜುನನು ಕೃಷ್ಣ ಪರಮಾತ್ಮನಲ್ಲಿ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶ ಬರೀ ಮಾಧವ. ಅದು ಹೇಗಿರಬೇಕು ಎಂದರೆ, ಯಾರಾದರೂ ಖುಷಿಯಲ್ಲಿ ಇದ್ದಾಗ ಓದಿದರೆ ಅವರಿಗದು ದುಃಖ ತರಬೇಕು. ಇನ್ಯಾರಾದರೂ ದುಃಖವಾಗಿದ್ದಾಗ ಅದನ್ನು ಓದಿದರೆ ಅವರಿಗೆ ಖುಷಿಯಾಗಬೇಕು ಎಂದು. ಅದಕ್ಕೆ ಕೃಷ್ಣ ಪರಮಾತ್ಮ ಬರೆಯುತ್ತಾನೆ, ಈ ಸಮಯ ಕಳೆದು ಹೋಗುತ್ತದೆ ಎಂದು. ಹಾಗಾಗಿ ಈ ಸಮಯ ಕಳೆದು ಹೋಗುತ್ತದೆ. ಈಗಿನ ಸಮಯ ನಿಮಗೆ ತುಂಬ ನೋವು ತಂದು ಕೊಟ್ಟಿದೆ. ತುಂಬ ನೋವಿನಲ್ಲಿದ್ದೀರಾ ಎಂದಾದರೆ, ಇಲ್ಲವೇ ನಿಮಗೆ ದುಃಖದ ಮೇಲೆ ದುಃಖ, ಕಷ್ಟಗಳ ಮೇಲೆ ಕಷ್ಟ, ನೋವು, ಅವಮಾನ, ಕಣ್ಣೀರು ಇದೇ ನನ್ನ ಬದುಕಿನಲ್ಲಾಗಿದೆ ಅಂತ ನೀವು ಚಿಂತೆ ಮಾಡುತ್ತಿದ್ದರೆ ಚಿಂತಿಸಬೇಡಿ. ಈ ಸಮಯ ಕಳೆದು ಹೋಗುತ್ತದೆ. ಖಂಡಿತವಾಗಿಯೂ ಈ ಸಮಯ ಕಳೆದೇ ಹೋಗುತ್ತದೆ. ಈ ಸಮಯಕ್ಕಾಗಿ ವ್ಯಥೆ ಪಡುವ ಅಗತ್ಯವಿಲ್ಲ. ನಾಳೆ ಬಂದೇ ಬರುತ್ತದೆ. ನಾಡಿದ್ದು ಎಲ್ಲವೂ ಬದಲಾಗೇ ಆಗುತ್ತದೆ. ಎಲ್ಲದಕ್ಕೂ ಬೇಕಾಗಿರುವುದು ನಮ್ಮ ತಾಳ್ಮೆ, ನಂಬಿಕೆ, ಭಗವಂತನ ಮೇಲಿನ ಅಪಾರವಾದ ಭಕ್ತಿ. ಇದು ಮಾತ್ರವೇ ಈಗಿನ ನಮ್ಮ ಕೆಟ್ಟ ಸಮಯವನ್ನು ಬದಲಾವಣೆ ಮಾಡುವ ಶಕ್ತಿ ಹೊಂದಿರುವುದಕ್ಕೆ ಸಾಧ್ಯ. ಹಾಗಾಗಿ ಹೆಚ್ಚು ಚಿಂತಿಸದೆ ಈ ಸಮಯ ಬದಲಾಗುತ್ತದೆ ಎಂಬ ಆತ್ಮಭಾವನೆಯಿಂದ, ಆತ್ಮವಿಶ್ವಾಸದಿಂದ ಬದುಕನ್ನ ಮುನ್ನಡೆಸಿ. ಸ್ನೇಹಿತರೆ, ಈ ವಿಶೇಷವಾದಂತಹ ಅದ್ಭುತವಾದ ಭಗವದ್ಗೀತೆಯ ಸಂದೇಶಗಳು ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ, ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.